ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ವಡೆ. ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಸಂಜೆ ಟೀ ಟೈಮಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಹಾಗೂ ಇದನ್ನು ನೀವು 2 ದಿನ ಇಟ್ಟು ಕೂಡ ತಿನ್ಬೋದು, ಏನು ಕೂಡ ಆಗಲ್ಲ. ಇಲ್ಲಿ ಸ್ವಲ್ಪ ಕಡಲೆಬೇಳೆಯನ್ನು ನಾವು ನೆನೆ ಹಾಕಿದ್ದೀವಿ. ಅಟ್ಲೀಸ್ಟ್ ಒಂದು 4 ಅವರಾದರೂ ನಾವು ನೆನೆ ಹಾಕಬೇಕು. ಆಮೇಲೆ ನಾವು ಇಲ್ಲಿ ಒಣಮೆಣಸು ಖಾರಕ್ಕನುಗುಣವಾಗಿ ಬೆಳ್ಳುಳ್ಳಿ ಸ್ವಲ್ಪ, ಜೀರಿಗೆ ಒಂದು 1/4 ಸ್ಪೂನಷ್ಟು, ಶುಂಠಿ ಸ್ವಲ್ಪ, ದಾಲ್ಚಿನ್ನಿ ಹಾಗೂ ಲವಂಗ, ಕಾಳುಮೆಣಸು ಒಂದು ಸ್ವಲ್ಪ, ಹಾಗೂ 1 ಕಪ್ಪಷ್ಟು ಅಕ್ಕಿ, ಇಷ್ಟನ್ನು ನೆನೆ ಹಾಕಿ ಎಲ್ಲವನ್ನು ಒಟ್ಟಿಗೆ ನಾವಿಲ್ಲಿ ಗ್ರೈಂಡ್ ಮಾಡೋಣ. ಬೇಳೆಯನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡಿದ್ದೀವಿ. ಎಲ್ಲವನ್ನು ಒಟ್ಟಿಗೆ ಹಾಕಿ ಕೂಡ ನೀವು ಕಲ್ಲಲ್ಲಿ ರುಬ್ಬೋದು. ಉಳಿದ ಮಸಾಲವನ್ನು ನೋಡಿ ಈ ರೀತಿ ಸಪ್ರೇಟ್ ಹಾಕಿ ಗ್ರೈಂಡ್ ಮಾಡ್ತೀವಿ. ಯಾಕೆಂದರೆ ಇದು ಸ್ವಲ್ಪ ದರಿಯಾಗಿ ಮಾಡ್ತಾರೆ, ಅಂದರೆ ತುಂಬ ಗ್ರೈಂಡ್ ಮಾಡಲ್ಲ, ನೈಸಾಗಿ. ಹಾಗಾಗಿ ಇಷ್ಟನ್ನು ಸಪ್ರೇಟಾಗಿ ಮಾಡಿದರೆ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ. ಇವಾಗ ಇದನ್ನೆಲ್ಲವನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋಣ. ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ನೀರುಳ್ಳಿ ಹಾಗೂ ಸೂಜಿ ಸೊಪ್ಪು ಇಷ್ಟನ್ನು ತಗೊಂಡಿದ್ದೀವಿ. ಹಾಗೂ ಸ್ವಲ್ಪ ಹಸಿಮೆಣಸಿನಕಾಯಿ ಇಷ್ಟನ್ನು ಒಟ್ಟಿಗೆ ಹಾಕೋಣ. ಆಮೇಲೆ ಸ್ವಲ್ಪ ಅರಿಶಿಣ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ. ಖಾರವಾಗಿ ತುಂಬ ಚೆನ್ನಾಗಾಗತ್ತೆ. ಕ್ರಿಸ್ಪಿಯಾಗಿ ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಕೂಡ ಊಟದೊಂದಿಗೆ ಕೂಡ ತಿನ್ಬೋದು. ಇದು ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಇವಾಗ ಇದನ್ನು ನೋಡಿ ಈ ರೀತಿ ಕೈಗೆ ಎಣ್ಣೆಯನ್ನು ಸ್ವಲ್ಪ ಒರೆಸಿ, ಒಂದು ಪ್ಲಾಸ್ಟಿಕ್ ಕವರ್ ಇದೆ ಆದರೆ ಅಥವಾ ಬಟರ್ ಪೇಪರ್ ಇದೆ ಆದರೆ ಅದರ ಮೇಲೆ ಈ ರೀತಿ ಒಡೆಯಾಗಿ ಮಾಡಬೇಕು. ಸ್ವಲ್ಪ ಚಪ್ಪಟೆ ಹಾಕಿ ಮಾಡಿ. ತುಂಬ ದಪ್ಪ ಇಡಬೇಡಿ, ದಪ್ಪ ಇಟ್ಟರೆ ಚೆನ್ನಾಗಾಗಲ್ಲ, ಸ್ವಲ್ಪ ಸಾಫ್ಟ್ ಆಗುತ್ತೆ. ತೆಳುವಾಗಿ ಮಾಡಿದರೆ ಉಂಟಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ನೋಡಿ ಈ ರೀತಿ. ಬೇಳೆ ಗ್ರೈಂಡ್ ಮಾಡುವ ಕೂಡ ಹಾಗೆಯೇ ನೈಸಾಗಿ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ಬೇಳೆ ಹಾಗೆಯೇ ಉಳಿಯಲಿ, ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಓಕೆ, ಇದೇ ರೀತಿ ವಡೆಯನ್ನು ಮಾಡಿ ನೋಡಿ, ಕರೆಕ್ಟಾಗಿ ಬರುತ್ತೆ ಬಟರ್ ಪೇಪರೆಲ್ಲ ಮಾಡಿದರೆ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಬಿಡ್ತಾ ಹೋದರೆ ಆಯಿತು. ಹೀಗೆ ಮಂಗಳೂರು ಸೈಡ್ ಚಟ್ಟಂಬಡೆ ಎಲ್ಲ ಮಾಡ್ತಾರೆ, ಸ್ವಲ್ಪ ಸೇಮ್ ರೀತಿಯೇ ಖಾರ ಎಲ್ಲ ಹಾಕಿ ಮಾಡ್ತಾರೆ, ಆದರೆ ಅದಕ್ಕೆ ಸೂಜಿ ಸೊಪ್ಪು ಎಲ್ಲ ಆ್ಯಡ್ ಮಾಡೋದಿಲ್ಲ. ಇದು ತುಂಬ ಚೆನ್ನಾಗಾಗುತ್ತೆ. ಕೆಲವರು ಮನೆಯಲ್ಲಿ ಸೂಜಿ ಸೊಪ್ಪೆಲ್ಲ ತಿನ್ಲಿಕ್ಕೆ ಕೇಳಲ್ಲ. ಸೂಜಿ ಸೊಪ್ಪು ತುಂಬ ಒಳ್ಳೆಯದು ನಮ್ಮ ಬೆನ್ನೋವಿಗೆಲ್ಲ, ಹಾಗಾಗಿ ತಂಪು ಕೂಡ. ಹಾಗೆ ಈ ರೀತಿಯೆಲ್ಲ ಮಾಡಿ ನೀವು ತಿನ್ಬೋದು. ನೋಡಿ, 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಕ್ರಿಸ್ಪಿಯಾಗಿ ಆಗಬೇಕು. ಕರೆಕ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಿದು. ಆಮೇಲೆ ಇದನ್ನು ತೆಗೆಯೋಣ. ಹೆಚ್ಚಾಗಿ ಸುಮಾರು ಜನರಿಗೆ ಗೊತ್ತಿರ್ಬೋದು ಇದು ಮಾಡಲಿಕ್ಕೆ, ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಒಬ್ಬೊಬ್ಬರು ಮಾಡೋ ರೀತಿ ಒಂದೊಂದು ರೀತಿ ಇರುತ್ತಲ್ವ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಾದರೂ ಮನೆಯಲ್ಲಿ ಮಾಡುವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದರೆ ನಿಮಗೂ ಒಂದು ಹೊಸ ರೆಸಿಪಿ ಗೊತ್ತಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾತ್ರ. ಓಕೆ, ನೋಡಿ ಇದೇ ರೀತಿ ಎಲ್ಲವನ್ನೂ ಕೂಡ ಮಾಡಿ ತೆಗೆಯೋಣ. ಹಾಗೂ ನಾನು ಹೇಳಿದಾಗೆ ತುಂಬ ತೆಳುವಾಗಿ ಮಾಡಿದರೆ ನೀವು ಖಡಕ್ಕಾಗಿ ಫ್ರೈ ಆದರೆ 2 ದಿನ ಇಡ್ಬೋದು. ಅದೇ ದಪ್ಪವಾಗಿ ನೀವು ಮಾಡಿದರೆ ನೆಕ್ಸ್ಟ್ ಡೇಗೆ ಅದು ತುಂಬ ಸಾಫ್ಟ್ ಆಗುತ್ತೆ. ಕಡಲೆಬೇಳೆ ಎಲ್ಲ ಹಾಕಿದ್ರಿಂದ ಬೇಗನೆ ಅದು ಹಾಳಾಗುವ ಚಾನ್ಸಸ್ ಜಾಸ್ತಿ. ಆದರೆ ನೀವು ಕ್ರಿಸ್ಪಿಯಾಗಿ ಮಾಡಿದರೆ, ತೆಳುವಾಗಿ ಮಾಡಿ ನೀವು 2 ದಿನ ಇಟ್ಟು ತಿನ್ಬೋದು. ಇವಾಗ ವಡೆ ರೆಡಿಯಾಗಿದೆ, ಒಂದು ತಿಂದು ತೋರಿಸ್ತೀನಿ. ತುಂಬ ಕ್ರಿಸ್ಪಿಯಾಗಿದೆ, ಮಾತ್ರ ಚೆನ್ನಾಗಿದೆ, ತೆಳುವಾಗಿ. ಚೆನ್ನಾಗಿದೆ, ಖಾರ ಇಲ್ಲ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೂ ನಿಮ್ಮ ಮಕ್ಕಳಿಗೆಲ್ಲ ಕೊಡಿ, ಹೇಗಾಗಿತ್ತು ಅಂತ ಹೇಳಿ. ಟೀ ಟೈಮಿಗೆ ತುಂಬ ಚೆನ್ನಾಗಾಗುತ್ತೆ. ರೈಸೊಂದಿಗೆ ಕೂಡ ತಿನ್ಬೋದಾ ಅಂತ ಇದನ್ನು, ತುಂಬ ಚೆನ್ನಾಗಿದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಹೇಳಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.